ಖಗೋಳ ಆಸಕ್ತರಿಗೆ ಇವತ್ತು ತುಂಬಾ ವಿಶೇಷವಾದಂತಹ ದಿನ. ಯಾಕಂದ್ರೆ ಇವತ್ತು ಸೂರ್ಯಗ್ರಹಣ. ಇದು ವರ್ಷದ ಮೊದಲ ಸೂರ್ಯಗ್ರಹಣ. ಆಕಾಶದಲ್ಲಿ ಸೂರ್ಯ ಇವತ್ತು ಬಂಗಾರದ ಉಂಗರದಂತೆ ಕಂಗೊಳಿಸ್ತಾನೆ. ಹೀಗಾಗಿ ಇದನ್ನ ರಿಂಗ್ ಆಫ್ ಫೈರ್ ಅಂತಾನೆ ವಿಜ್ಞಾನಿಗಳು ಕರೀತಾರೆ. ಹಾಗಿದ್ರೆ ಸೂರ್ಯಗ್ರಹಣ ಅಂದ್ರೇನು? ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸುತ್ತಾ? ಸೂರ್ಯಗ್ರಹಣದ ಸಂದರ್ಭದಲ್ಲಿ ಜ್ಯೋತಿಷ್ ಶಾಸ್ತ್ರ ಏನ್ ಹೇಳುತ್ತೆ? ಈ ಎಲ್ಲಾ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಸೂರ್ಯಗ್ರಹಣ, ಸೂರ್ಯ ಮತ್ತು ಭೂಮಿಯ ಮಧ್ಯದಲ್ಲಿ ಬರುವಂತಹ ಚಂದ್ರನಿಂದ ಸೂರ್ಯಗ್ರಹಣ ಸಂಭವಿಸುತ್ತೆ. ಅಂದ್ರೆ ಸೂರ್ಯನನ್ನ ಇವತ್ತು ಚಂದ್ರ 97% ಮರೆಮಾಚ್ತಾನೆ. ಇನ್ನುಳಿದಂತಹ ಭಾಗದ ಸೂರ್ಯನ ಪ್ರಕಾಶವು ತುಂಬಾ ಜೋರಾಗಿ ಕಂಗೊಳಿಸುತ್ತೆ, ಪ್ರಕಾಶಮಾನವಾಗಿರುತ್ತೆ, ಬಂಗಾರದಂತೆ ಕಾಣುತ್ತೆ. ಹೀಗಾಗಿ ಇದನ್ನ ರಿಂಗ್ ಆಫ್ ಫೈರ್ ಅಂತಾನೆ ಹೇಳಲಾಗುತ್ತೆ. ಇವತ್ತಿನ ಸೂರ್ಯಗ್ರಹಣ ಸಂಜೆ ಸರಿಯಾಗಿ 5:27ಕ್ಕೆ ಶುರುವಾಗಿ ರಾತ್ರಿ 7:57ಕ್ಕೆ ಮುಕ್ತಾಯಗೊಳ್ಳುತ್ತೆ. ಆದರೆ ಭಾರತದಲ್ಲಿ ಸೂರ್ಯಗ್ರಹಣ ಇರೋದಿಲ್ಲ. ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಸೂರ್ಯಗ್ರಹಣ ಗೋಚರವಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ದಕ್ಷಿಣ ಅಮೆರಿಕ ಹಾಗೆ ದಕ್ಷಿಣ ಆಫ್ರಿಕಾದಲ್ಲಿ ಸೂರ್ಯಗ್ರಹಣ ಗೋಚರಿಸುವಂತಹ ಮಾಹಿತಿ ಸಿಗ್ತಾ ಇದೆ. ಸೂರ್ಯಗ್ರಹಣದ ಸಂದರ್ಭದಲ್ಲಿ ಜ್ಯೋತಿಷ್ ಶಾಸ್ತ್ರದಲ್ಲಿ ಹಲವಾರು ವಿಚಾರಗಳನ್ನು ವಿವರಿಸಲಾಗುತ್ತೆ. ಅಂದರೆ ಯಾವುದೇ ಸೂರ್ಯಗ್ರಹಣ ಬರುವಂತಹ ಸಂದರ್ಭದಲ್ಲಿ 12 ಗಂಟೆಗಳ ಮುಂಚಿತವಾಗಿ ಸೂತಕದ ಅವಧಿ ಆರಂಭ ಆಗುತ್ತೆ ಅಂತ ಹೇಳಲಾಗುತ್ತೆ. ಈ ಸೂತಕದ ಅವಧಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುವಂತಿಲ್ಲ, ಪೂಜೆ ಪುನಸ್ಕಾರಗಳನ್ನು ಮಾಡುವಂತಿಲ್ಲ, ದೇವಸ್ಥಾನವನ್ನು ತೆರೆಯುವಂತಿಲ್ಲ, ಗರ್ಭಿಣಿಯರು ಹೊರಬರುವಂತಿಲ್ಲ, ಪ್ರಯಾಣವನ್ನು ಮಾಡುವಂತೆ ಇಲ್ಲ. ಆದರೆ ಆಗಲೇ ಹೇಳಿರುವ ಹಾಗೆ ಭಾರತದಲ್ಲಿ ಈ ಬಾರಿ ಸೂರ್ಯಗ್ರಹಣ ಇರೋದಿಲ್ಲ. ಫಾಲ್ಗುಣ ಅಮಾವಾಸ್ಯೆಯ ದಿನ ಸೂರ್ಯಗ್ರಹಣ ಸಂಭವಿಸುತ್ತೆ ಅಂತ ಹೇಳಲಾಗುತ್ತೆ. ಜ್ಯೋತಿಷ್ ಶಾಸ್ತ್ರದಲ್ಲಿ ಆಗಲೇ ಹೇಳಿರುವ ಹಾಗೆ ಭಾರತದಲ್ಲಿ ಸೂರ್ಯಗ್ರಹಣ ಇಲ್ಲ ಅಂತ ಹೇಳಿದ್ರು ಕೂಡ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಆಗುವಂತಹ ಕೆಲವೊಂದು ನಕಾರಾತ್ಮಕ ಒತ್ತಡಗಳಿಂದ ಸಾಕಷ್ಟು ಪರಿಣಾಮಗಳು ಬೀರುವಂತಹ ಸಾಧ್ಯತೆ ಇದೆ. ಹೀಗಾಗಿ ಈ ಸಂದರ್ಭದಲ್ಲಿ ವಾದ ವಿವಾದಗಳನ್ನು ಮಾಡಬಾರ್ದು, ಪ್ರಯಾಣವನ್ನು ಮಾಡಬಾರ್ದು, ಕೇವಲ ಧಾರ್ಮಿಕ ದೇವರ ಚಿಂತನೆಗಳನ್ನು ಮಾಡಬೇಕು ಅಂತಲೂ ಕೂಡ ಹೇಳಲಾಗುತ್ತೆ. ಈ ಬಾರಿಯ ಸೂರ್ಯಗ್ರಹಣ ತುಂಬ ವಿಶೇಷವಾದಂತಹ ಸೂರ್ಯಗ್ರಹಣ ಅಂತಲೇ ಹೇಳಲಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಬಾರಿಯ ಸೂರ್ಯಗ್ರಹಣವನ್ನು ಯಾರೂ ಕೂಡ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಡೀಪ್ ಅಂಟಾರ್ಟಿಕದ ಖಂಡದಲ್ಲಿ ಕಾಣಿಸುತ್ತೆ. ಅಲ್ಲಿ ಮನುಷ್ಯ ವಾಸವಿಲ್ಲ. ಕೇವಲ ಒಂದಿಷ್ಟು ದಕ್ಷಿಣ ಆಫ್ರಿಕಾ ಹಾಗೆ ದಕ್ಷಿಣ ಅಮೆರಿಕದ ಕೆಲ ಭಾಗಗಳಲ್ಲಿ ಸೂರ್ಯಗ್ರಹಣ ಪಾರ್ಷಿಯಲ್ ಆಗಿ ಕಾಣಿಸ್ತಾನೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಒಟ್ನಲ್ಲಿ ಸೂರ್ಯಗ್ರಹಣ ಈ ಬಾರಿ ಭಾರತಕ್ಕೆ ಯಾವುದೇ ರೀತಿಯಾಗಿಲ್ಲ. ಹೀಗಾಗಿ ಭಾರತದ ಮೇಲೆ ಯಾವುದೇ ರೀತಿಯ ಸೂರ್ಯಗ್ರಹಣದ ಪರಿಣಾಮಗಳು ಬೀರೋದಿಲ್ಲ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಖಗೋಳ ಆಸಕ್ತರಿಗೆ ಇವತ್ತು ತುಂಬಾ ವಿಶೇಷವಾದಂತಹ ದಿನ. ಯಾಕಂದ್ರೆ ಇವತ್ತು ಸೂರ್ಯಗ್ರಹಣ. ಇದು ವರ್ಷದ ಮೊದಲ ಸೂರ್ಯಗ್ರಹಣ. ಆಕಾಶದಲ್ಲಿ ಸೂರ್ಯ ಇವತ್ತು ಬಂಗಾರದ ಉಂಗರದಂತೆ ಕಂಗೊಳಿಸ್ತಾನೆ. ಹೀಗಾಗಿ ಇದನ್ನ ರಿಂಗ್ ಆಫ್ ಫೈರ್ ಅಂತಾನೆ ವಿಜ್ಞಾನಿಗಳು ಕರೀತಾರೆ. ಹಾಗಿದ್ರೆ ಸೂರ್ಯಗ್ರಹಣ ಅಂದ್ರೇನು? ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸುತ್ತಾ? ಸೂರ್ಯಗ್ರಹಣದ ಸಂದರ್ಭದಲ್ಲಿ ಜ್ಯೋತಿಷ್ ಶಾಸ್ತ್ರ ಏನ್ ಹೇಳುತ್ತೆ? ಈ ಎಲ್ಲಾ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಸೂರ್ಯಗ್ರಹಣ, ಸೂರ್ಯ ಮತ್ತು ಭೂಮಿಯ ಮಧ್ಯದಲ್ಲಿ ಬರುವಂತಹ ಚಂದ್ರನಿಂದ ಸೂರ್ಯಗ್ರಹಣ ಸಂಭವಿಸುತ್ತೆ. ಅಂದ್ರೆ ಸೂರ್ಯನನ್ನ ಇವತ್ತು ಚಂದ್ರ 97% ಮರೆಮಾಚ್ತಾನೆ. ಇನ್ನುಳಿದಂತಹ ಭಾಗದ ಸೂರ್ಯನ ಪ್ರಕಾಶವು ತುಂಬಾ ಜೋರಾಗಿ ಕಂಗೊಳಿಸುತ್ತೆ, ಪ್ರಕಾಶಮಾನವಾಗಿರುತ್ತೆ, ಬಂಗಾರದಂತೆ ಕಾಣುತ್ತೆ. ಹೀಗಾಗಿ ಇದನ್ನ ರಿಂಗ್ ಆಫ್ ಫೈರ್ ಅಂತಾನೆ ಹೇಳಲಾಗುತ್ತೆ. ಇವತ್ತಿನ ಸೂರ್ಯಗ್ರಹಣ ಸಂಜೆ ಸರಿಯಾಗಿ 5:27ಕ್ಕೆ ಶುರುವಾಗಿ ರಾತ್ರಿ 7:57ಕ್ಕೆ ಮುಕ್ತಾಯಗೊಳ್ಳುತ್ತೆ. ಆದರೆ ಭಾರತದಲ್ಲಿ ಸೂರ್ಯಗ್ರಹಣ ಇರೋದಿಲ್ಲ. ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಸೂರ್ಯಗ್ರಹಣ ಗೋಚರವಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ದಕ್ಷಿಣ ಅಮೆರಿಕ ಹಾಗೆ ದಕ್ಷಿಣ ಆಫ್ರಿಕಾದಲ್ಲಿ ಸೂರ್ಯಗ್ರಹಣ ಗೋಚರಿಸುವಂತಹ ಮಾಹಿತಿ ಸಿಗ್ತಾ ಇದೆ. ಸೂರ್ಯಗ್ರಹಣದ ಸಂದರ್ಭದಲ್ಲಿ ಜ್ಯೋತಿಷ್ ಶಾಸ್ತ್ರದಲ್ಲಿ ಹಲವಾರು ವಿಚಾರಗಳನ್ನು ವಿವರಿಸಲಾಗುತ್ತೆ. ಅಂದರೆ ಯಾವುದೇ ಸೂರ್ಯಗ್ರಹಣ ಬರುವಂತಹ ಸಂದರ್ಭದಲ್ಲಿ 12 ಗಂಟೆಗಳ ಮುಂಚಿತವಾಗಿ ಸೂತಕದ ಅವಧಿ ಆರಂಭ ಆಗುತ್ತೆ ಅಂತ ಹೇಳಲಾಗುತ್ತೆ.
ಈ ಸೂತಕದ ಅವಧಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುವಂತಿಲ್ಲ, ಪೂಜೆ ಪುನಸ್ಕಾರಗಳನ್ನು ಮಾಡುವಂತಿಲ್ಲ, ದೇವಸ್ಥಾನವನ್ನು ತೆರೆಯುವಂತಿಲ್ಲ, ಗರ್ಭಿಣಿಯರು ಹೊರ ಬರುವಂತಿಲ್ಲ, ಪ್ರಯಾಣವನ್ನು ಮಾಡುವಂತೆ ಇಲ್ಲ. ಆದರೆ ಆಗಲೇ ಹೇಳಿರುವ ಹಾಗೆ ಭಾರತದಲ್ಲಿ ಈ ಬಾರಿ ಸೂರ್ಯಗ್ರಹಣ ಇರೋದಿಲ್ಲ. ಫಾಲ್ಗುಣ ಅಮಾವಾಸ್ಯೆಯ ದಿನ ಸೂರ್ಯಗ್ರಹಣ ಸಂಭವಿಸುತ್ತೆ ಅಂತ ಹೇಳಲಾಗುತ್ತೆ. ಜ್ಯೋತಿಷ್ ಶಾಸ್ತ್ರದಲ್ಲಿ ಆಗಲೇ ಹೇಳಿರುವ ಹಾಗೆ ಭಾರತದಲ್ಲಿ ಸೂರ್ಯಗ್ರಹಣ ಇಲ್ಲ ಅಂತ ಹೇಳಿದ್ರು ಕೂಡ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಆಗುವಂತಹ ಕೆಲವೊಂದು ನಕಾರಾತ್ಮಕ ಒತ್ತಡಗಳಿಂದ ಸಾಕಷ್ಟು ಪರಿಣಾಮಗಳು ಬೀರುವಂತಹ ಸಾಧ್ಯತೆ ಇದೆ. ಹೀಗಾಗಿ ಈ ಸಂದರ್ಭದಲ್ಲಿ ವಾದ ವಿವಾದಗಳನ್ನು ಮಾಡಬಾರ್ದು, ಪ್ರಯಾಣವನ್ನು ಮಾಡಬಾರ್ದು, ಕೇವಲ ಧಾರ್ಮಿಕ ದೇವರ ಚಿಂತನೆಗಳನ್ನು ಮಾಡಬೇಕು ಅಂತಲೂ ಕೂಡ ಹೇಳಲಾಗುತ್ತೆ. ಈ ಬಾರಿಯ ಸೂರ್ಯಗ್ರಹಣ ತುಂಬ ವಿಶೇಷವಾದಂತಹ ಸೂರ್ಯಗ್ರಹಣ ಅಂತಲೇ ಹೇಳಲಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಬಾರಿಯ ಸೂರ್ಯಗ್ರಹಣವನ್ನು ಯಾರೂ ಕೂಡ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಡೀಪ್ ಅಂಟಾರ್ಟಿಕಾದ ಖಂಡದಲ್ಲಿ ಕಾಣಿಸುತ್ತೆ. ಅಲ್ಲಿ ಮನುಷ್ಯ ವಾಸವಿಲ್ಲ. ಕೇವಲ ಒಂದಿಷ್ಟು ದಕ್ಷಿಣ ಆಫ್ರಿಕಾ ಹಾಗೆ ದಕ್ಷಿಣ ಅಮೆರಿಕದ ಕೆಲ ಭಾಗಗಳಲ್ಲಿ ಸೂರ್ಯಗ್ರಹಣ ಪಾರ್ಷಿಯಲ್ ಆಗಿ ಕಾಣಿಸ್ತಾನೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಸೂರ್ಯಗ್ರಹಣ ಈ ಬಾರಿ ಭಾರತಕ್ಕೆ ಯಾವುದೇ ರೀತಿಯಾಗಿಲ್ಲ. ಹೀಗಾಗಿ ಭಾರತದ ಮೇಲೆ ಯಾವುದೇ ರೀತಿಯ ಸೂರ್ಯಗ್ರಹಣದ ಪರಿಣಾಮಗಳು ಬೀರೋದಿಲ್ಲ ಅಂತಲೂ ಕೂಡ ಹೇಳಲಾಗ್ತಾ ಇದೆ.